ಓಕೆ ಓಕೆ ಗುರು ಈಗ ಸ್ಟಾರ್ಟ್ ಮಾಡ್ಬಿಡಿ. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ತೇಜಸ್. ಖುಷಿ ಎಷ್ಟಿದೆ? ಇದು ಏನು ಹೇಳಕ್ಕೆ ಆಗ್ತಲ್ಲ. ನಾವ್ ಈ ಸತಿ ಏನೋ ಮ್ಯಾಚು IPL ಸ್ಟಾರ್ಟ್ ಆಗಿದ್ದ ದಿವಸ ನಾವು ಸುಮ್ಮನೆ ಈ ಸತಿ ಒಂದ್ಸತಿ ವಿಡಿಯೋ ಮಾಡೋಣ ನೋಡೋಣ ಅಂದ್ಕೊಂಡೆ. ನಾವೇ ಬರ್ಬೇಕಾಯ್ತು ಗೆಲ್ಸ್ಬೇಕಂತ. ನೋಡಪ್ಪ ಏನೇ ಆಗ್ಲಿ ಅಂಕಲ್ ಮಕ್ಳಿಗೆ ಹೇಳೋದು ಒಂದೇ, ಈ ಸಲ ಕಪ್ಪ ಆನ್ ಮಾಡಿಲ್ವಾ? ಅಪ್ಡೇಟೆಡ್. ಓಕೆ ಓಕೆ, ಒಳ್ಳೆ ಡೈಲಾಗು. RCB ಗೆದ್ದಿರೋ ಜೋಶು. ಗುರು ಉಣ್ಬಿಡಿ ಬಂದು ಮೂರ್ ಸಲ ಟಿವಿಗೆ ನಮ್ ಸಪೋರ್ಟ್ ಸೋತ್ರು ಕೂಡ ನೋಡ್ರಪ್ಪ, RCB ಗೆದ್ದಿರೋ ಖುಷಿನೇ ಬೇರೆ. ಇಲ್ಲ ನೋಡ್ಬೋದು ಅವ್ರನ್ನ. ಇಲ್ಲಿ ಮನೆ ಮಕ್ಳು ಏನೋ ತೇರು ನೋಡಪ್ಪ, ತೇರು ನೋಡತರ ಬರ್ತಾರಲ್ಲ ಜನ. ತೇರು ತರ ಬರ್ತಾರ ಜನ. ನೀವು ನೋಡ್ಬೋದು ನೀವು ಆ ಕಡೆ. ಖುಷಿ ಇದೆ ಅಂದ್ರೆ ಎಲ್ಲಿ ಬಾಯಿಗೆ ಬರ್ಸ್ಬಿಡ್ತಾರ ಅಂತ ಭಯ ಇತ್ತು. ಆದ್ರೂ ಗೆದ್ದಿದೀವಿ. ಬಾಯಿಗೆ ಬರ್ಸಿ. ಸಮಯ 1 ಗಂಟೆ. ಕೆಂಗೇರಿ ನಾವಿರೋದು, ವಿಜಯನಗರ ಇರೋದು 8 ಕಿಲೋಮೀಟರ್. 8 ಕಿಲೋಮೀಟರ್ಗೆ 1.5 ಗಂಟೆ ಟೈಮ್ ತಗೊಂಡಿದೀವಿ. ಎಲ್ಲಾ ಸಿಗ್ನಲ್ ಬ್ಲಾಕ್, ಎಲ್ಲಾ ಕಡೆ ಡ್ಯಾನ್ಸ್, ಒಳ್ಳೆ ಜನ. ಯಾವ್ದೊಂದ್ 2-3 ಜಾತ್ರೆಯಲ್ಲಿ ನೋಡಿದ್ದೆ ಅಷ್ಟೇ, ಅದು ಬಿಟ್ಟು ಇವತ್ತೇ ನೋಡ್ತಾ ಇರೋದು. ಇಷ್ಟೊತ್ತಲ್ಲೂ ಮೂಕ ಪ್ರೇಕ್ಷಕರ ತರ ಎಷ್ಟು ಚೆನ್ನಾಗಿ ನೋಡ್ತಾ ಇದಾರೆ ನೋಡಿ ಇವ್ರಿಬ್ರು. ನೋಡಿ ಇವ್ರನ್ನ ಹೊಡಿರಿ ಚಪ್ಪಾಳೆ. RCBಗೆ ಅದೆಷ್ಟು ಜನ ಗಂಟ್ಲು ಕಿತ್ತೋಗವೋ, ಅದೆಷ್ಟು ಬೈಕುಗಳ ಇಂಜಿನ್ ಸೀಜ್ ಆಯ್ತವೋ ಗೊತ್ತಿಲ್ಲ. ಆರನ್ನು ನೀವು ನೋಡ್ಬೋದು. RCB ಅಂತ 3 ಹೋಯ್ತಾ ಬರ್ತಾರಲ್ಲ. RCB ಅಂತ ಸಪೋರ್ಟ್ ಮಾಡ್ತಾರವ್ರನ್ನೇ. ಏನಪ್ಪ ನಾವು ಲಾಗ್ ಮಾಡಿದ್ಕು ಗೆದ್ರು. ಅದೇ ಗೆದ್ರು ನಾವೇ ಬರ್ಬೇಕಿತ್ತು ಅಂತ. ನಾವು ಹೋದ ವರ್ಷನೇ ವ್ಲಾಗ್ ಮಾಡ್ಬೇಕಿತ್ತ? ಇಲ್ಲ ಇನ್ನೊಂದು ಬೇಡ ಈ ಹೋದ ವರ್ಷನೇ ಮಾಡಿದ್ರೆ 2 ಕಪ್ ಆಯ್ತಿದ್ದು. ತುಂಬಾ ಜಾಸ್ತಿ ಆಗ್ಬಿಡ್ತಿತ್ತು. ಅದು ಓವರ್ ಕಾನ್ಫಿಡೆನ್ಸ್ ಆಗೋದಿದೆ. ಇಲ್ಲ ಈ ಸಲ ಏನು ಗೆಲ್ಲಕ್ಕೆ ಮ್ಯಾಟ್ರ್ ಆಯ್ತು, ಅದಾಯ್ತು. ಇದೆಲ್ಲ ಏನ್ ಬೇಡ, ಇವತ್ತು ಗೆದ್ಬಿಟ್ಟಿದೀವಿ. ಎಲ್ಲ ನೋಡಿರ್ತಾರೆ. ನೆಕ್ಸ್ಟ್ ಆಗಿದೆ. ಈಗ ಏನಾಗದೆ ಅಂತ ಹೇಳಿದ್ರೆ, ಈಗ ನಮ್ಮ ಗೆಲುವಲ್ಲ, ಇದು ನಮ್ಮ ಲಕ್ಷಾಂತರ ಅಭಿಮಾನಿಗಳ ಹರಕೆಗಳು. ಬೆಳಗ್ಗೆಯಿಂದ ಪೂಜೆ ಪುನಸ್ಕಾರ ಎಲ್ಲಾ ಮಾಡೋರೆ. ಯಾವ ದೇವಸ್ಥಾನಕ್ಕೆ ಹೋಗು ವಿರಾಟ್ ಕೊಹ್ಲಿ ನಾಮಧೇಯ ಅಂತ ಅನ್ನೋರೆ. ಎಲ್ಲಾ ಕಡೆ ವಿರಾಟ್ ಕೊಹ್ಲಿ ಈ ಸತಿ ಇದು ವಾರಣಾಸಿಲೆಲ್ಲ ಸ್ನಾನ ಮಾಡ್ಕೊಂಬಂದ್ರು. ಯಾವ್ದು ಸ್ನಾನ ಅದು? ಕುಂಭಮೇಳದಲ್ಲೇ ಅದ್ರು. ಆಮೇಲೆ ಕೇದಾರ್ನಾಥ್ ಹೋದ್ರು. ಅಯ್ಯಪ್ಪ ಸ್ವಾಮಿ ನಾನು ಹೋದಾಗೂ ಇದ್ರು. ಎಲ್ಲ ಕಡೆ ಇದ್ರು. ಗೆದ್ರು. ಇಲ್ಲ, ನಾನು ಇಷ್ಟು ಹೈಪ್ ಇರುವಂತ ಒಂದು ಮ್ಯಾಚ್ ಗೆ, ಒಂದು ಯಾವ್ದೋ ಒಂದು ಸ್ಪೋರ್ಟ್ಸ್ ಗೆ ಇಷ್ಟು ಜನ ಸೆಲೆಬ್ರೇಟ್ ಮಾಡ್ತಾ ಇರೋದು ಯಾವತ್ತೂ ನೋಡೇ ಇಲ್ಲ. 2 ಗಂಟೆ 2.5 ಗಂಟೆ ಆಯ್ತು ಮ್ಯಾಚ್ ಮುಗಿದು, ಆದ್ರೂ ಎಷ್ಟು ಜನ. ಮತ್ತೆ ಇನ್ನೊಂದು ನೋಡ್ಬೇಕು, ಇಲ್ಲಿ ಹೆಣ್ಮಕ್ಳು ಕೂಡ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾರೆ ಈ ಸಲ. ನಾನ್ ನಿಜ ಹೇಳ್ತೀನಿ, 2011ರಲ್ಲಿ ವರ್ಲ್ಡ್ ಕಪ್ ಗೆದ್ದಾಗೂ ಇಷ್ಟು ಸೆಲೆಬ್ರೇಷನ್ ಆಗಿರ್ಲಿಲ್ಲ. ಇಂಜಿನ್ ಸೀಜ್ ಆದ್ರೂ ಪರವಾಗಿಲ್ಲ, ಸೆಲೆಬ್ರೇಟ್ ಮಾಡ್ಬಿಡದೆಯ. ಹೋಗಿಲ್ಲ ಓಲಾ ಗಾಡಿ ಅಣ್ಣ ಹೆಲಿಕಾಪ್ಟರ್ ಹೋಗ್ತವನೆ. ಅಣ್ಣ ವ್ಯಾಲೆಂಟೈನ್ ರೋಷಿತ್ ಹೋಯ್ತವನಲ್ಲಪ್ಪ ಅವನು. ವ್ಯಾಲೆಂಟೈನ್ ರೋಷಿತ್ ಹಿಂಗ್ ಹೋದಲಪ್ಪ ಬಿದ್ಗಿಡಿದ್ರೆ ಅಂಕಲ್ ನೋಡ್ರಪ್ಪ ಮಕ್ಳು ನಾಕ ಹೋಯ್ತಾವ್ರಿ ಇಲ್ಲಿ. ಅಣ್ಣ ಅದು 300 ಅಣ್ಣ ಖುಷಿ ವಿಷಯ ಅಂದ್ರೆ ಚೆನ್ನೈ ಲಾಸ್ಟ್ ಅಲ್ಲಿ ಐತೆ. RCB ಟಾಪ್ ಅಭಿಮಾನಕ್ಕೋಸ್ಕರ 10 ಜನ ಅಲ್ಲೇ ಎಲ್ಲ ಬಂದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ, ಇದು ಆಕ್ಚುಲಿ ಕ್ರೇಜ್ ಅಂದ್ರೆ
ಪಾಪ ನಮ್ಮ ಇವ್ರಿಗೆ ಪ್ಲೇಯರ್ಸ್ಗೆ ಇಲ್ಲಿ ಈ ತರ ನಡೀತೈತೆ ಅಂತ ಗೊತ್ತಾ? ಹತ್ತು ಬಿಡ್ತಾರೆ ಗೊತ್ತಾದ್ರೆ. ವಿರಾಟ್ ಕೊಹ್ಲಿ ಹತ್ಬಿಟ್ಟ ಗುರು, ನಮ್ಗೆ ನೀರ್ ಬಂದ್ಬಿಡ್ತು. ಹಾ ಹೌದು. ಈಗ ಪೊಲೀಸ್ ಅವ್ರು ಇವನ್ನೆಲ್ಲ ಪ್ಲಾನ್ ಮಾಡಿರಲಿಲ್ಲ ಅನ್ಸುತ್ತೆ. ಇದು ಔಟ್ ಆಫ್ ದ ಸಿಲೆಬಸ್ ಪೊಲೀಸ್ ಅವ್ರಿಗೆ. ಸೆಲೆಬ್ರೇಷನ್ ಮಾಡ್ತಾವ್ರೆ, ಅಕ್ಕ ತಿರ್ಸ್ಕೊಬತ್ತವ್ರೆ ಅನ್ಕಂಡೆ. ಎಲ್ಲ ಫುಲ್ ಜಾಮ್ ಆಗ್ಬಿಡೈತೆ. ಇದು ಬರೀ ನಮ್ಮ ಏರಿಯಾದಲ್ಲೇ ಇಷ್ಟು ಜಾಮ್ ಹೋದ್ರೆ ಆಲ್ ಓವರ್ ಬೆಂಗಳೂರು, ಆಲ್ ಓವರ್ ಕರ್ನಾಟಕ ಏನಾಗಿದೆ ಅಂತ ನನ್ನ ಪರಿಸ್ಥಿತಿನ ಊಹೆ ಮಾಡ್ಕೊಳಕ ಆಯ್ತಾ ಇಲ್ಲ. ಕಪ್ ಅನ್ಬಾಕ್ಸ್ ಮಾಡ್ತಾರೆ, ಅವಾಗ ಬರ್ರೋ ಎಲ್ಲ ಇತ್ತು ಸೂಪರ್. ಇದು ಅವ್ರೆಲ್ಲ ಯಾರೋ ಹೇಳ್ತಾ ಇದ್ರು, ಇವು ಇದ್ರ ಇನ್ಸ್ಟಾಗ್ರಾಮ್ ಅಲ್ಲಿ RCB ಗೆದ್ರೆ ಒಂದ್ ದಿವಸ ಸೆಲೆಬ್ರೇಟ್ ಮಾಡೋದಲ್ಲ, ಒಂದ್ ವಾರ ಸೆಲೆಬ್ರೇಟ್ ಮಾಡಿದ್ರು ಕಡಿಮೆನೆ. ಅಲ್ಲ, ಮುಂದಿನ ಸೀಸನ್ ತನಕ ಸೆಲೆಬ್ರೇಟ್ ಮಾಡ್ತಾನೆ ಇರ್ತಾರೆ. ಕೆಲವೊಬ್ರು ಯಾವನ 5 ಗೆದ್ದಿರ್ಲಿ 10 ಗೆದ್ದಿರ್ಲಿ, ನಾವ್ ಒಂದೇ ಒಂದ್ ನಿಯತ್ತ ಗೆದ್ದಿರ್ದೆ ಅಷ್ಟೇ ಸಾಕು. ನಾವು 1 ಗೆದ್ದಿರೋದು ಒಂದೇ, ಅವ್ರು 5 ಗೆದ್ದಿರೋದು ಒಂದೇ, ನಾವು ಗೆಲ್ದಿರೋದು ಒಂದೇ. ಕೆಲವು ಟೀಮ್ ಅವರು ಪೆವಿಲಿಯನ್ ಅಲ್ಲಿ ಕುತ್ಕೊಂಡು ಮಂತ್ರ ಹಾಕ್ತಿರ್ತಾರೆ, ನಾವಂತವ್ರಲ್ಲ. ಕೆಲವರು ಮುಂಡಾಸ್ ಗೆಲ್ತಾರೆ, ನಾವಂತವ್ರಲ್ಲ. ಜೈಲ್ಗೆ ಹೋಗಲ್ಲ, ಏನಿಲ್ಲ, ನಿಯತ್ತಾಗಿ ಗೆದ್ದಿದೀವಿ. ನ್ಯಾಯ 18 ವರ್ಷ ನಿಷ್ಠೆ. ವನವಾಸ ಮುಗ್ದಿದೆ. 18 ವರ್ಷ, ಜೆರ್ಸಿ ನಂಬರ್ 18. ಇವತ್ತಿನ ಡೇಟು ಕೂಡ 18. ನಾವು ಫೈನಲ್ ಇದಕ್ಕೆ ಕ್ವಾಲಿಫೈ ಆಗಿದ್ದು ಪ್ಲೇ ಆಫ್ ಗೆ, ಅದು 18. ಸೊ ಹಂಗಾಗಿ 18ರ ನಂಟು ಇವತ್ತು ಕಪ್ಪು ಗೆಲ್ಲಕ್ಕೆ ಒಂದು ಏನಾಗಿದೆ. ಒಂದ್ ಟೈಮಲ್ಲಿ ಬಾಯಿಗೆ ಬರ್ಸ್ಬಿಡ್ತಾರೆ ಅಂತ ಭಯ ಆಗೋಗಿತ್ತು. ಇದು ಮಾಮೂಲಿ, ಇದು ಆ ಜನ್ಮ ಸಿದ್ಧ ಹಕ್ಕು. ಆಕ್ಚುಲಿ ನಾನು ನನ್ ಕಸಿನ್ ಮನೆಗೆ ಹೋಗಿದ್ದೆ ಮ್ಯಾಚ್ ನೋಡಕ್ಕೆ. ಆಮೇಲೆ ಹಂಗೆ ಯಾಕೋ ಸ್ವಲ್ಪ ಜಾಸ್ತಿ ಇದಾಗ್ತದೆ ಅನ್ಬಿಟ್ಟು BP ಚೆಕ್ ಮಾಡೋದು 140 ಬರೀ 80 ಆಗ್ಬಿಟ್ಟಿತ್ತು ನಂದು. ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ RCB ಅವರು ಇವತ್ತು ಏನಾದ್ರೂ ಆಗ್ಲಿ ವಿಕ್ಸ್ ಅವ್ರಿಗೆ ಜೊತೆ ಸೇರ್ಕೊಂಡು ಒಂದ್ ಸ್ಪಾನ್ಸರ್ ಮಾಡಿ ಪಾಯಿಂಟ್ ಆಯ್ತು. ಎಲ್ಲಾ ಅಭಿಮಾನಿಗಳಿಗೂ ವಿಕ್ಸ್ ಕೊಡಿಸ್ಬೇಕು. ಕೃಣಾಲ್ ಪಾಂಡ್ಯ ಅವನು ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಕೊಟ್ಟು ಗೆದ್ರು. ಅವ್ರಿಗೆ ಕನ್ಫ್ಯೂಸ್ ಆಗೋಯ್ತು, ಇದು ಏನ್ ಮಾಡ್ತಾವ್ ಗುರು ಇವ್ರು ಅಂತ. ಇಲ್ಲಿ ತುಂಬಾ ಎಮೋಷನಲ್ ಆಗೋದ್ರು ಅವರು. ಇನ್ನ ಒಂದ್ 4 ಬಾಲ್ ಇದ್ದಂಗೆನೆ ನಾನು ಅವ್ರು ಕಣ್ಣನ್ನು ಫುಲ್ ನೋಡಿ ನನ್ಗೇನೆ ಅಳು ಬಂದ್ಬಿಡ್ತು. ಅದೇನಂದ್ರ ಆನಂದ ಭಾಷಪ್ಪ, ಅದು ಅಳು ಅಂತಲ್ಲ, ಅದು ಖುಷಿಯ ಆನಂದ, ಖುಷಿಯ ಕಣ್ಣೀರದು, ಖುಷಿ ಕಣ್ಣೀರು. ವಿರಾಟ್ ಕೊಹ್ಲಿ ಅವರು ನೋಡಿ ಇನ್ನ 4 ಬಾಲ್ ಇದ್ದಂಗೆ ಅವ್ರಿಗೆ ಗೊತ್ತಾಯ್ತು ನಾವು ಪಕ್ಕ ಈ ಸತಿ ವಿನ್ ಆಗಿ ಆಗ್ತೀವಿ ಅಂತ. ಅವ್ನು 10 ಅವ್ರು ಹತ್ಬಿಟ್ರು, ನಮ್ ಕಣ್ಣಲ್ಲಿ ನೀರು. ನಾನು ಅದನ್ನ ಹೇಳ್ತಾ ಇದ್ದೆ ಅವ್ರಿಗೆ, ಅದು ಕಣ್ಣೀರಲ್ಲ, ಅದು ಆನಂದ ಭಾಷಪ್ಪ. ರಾಜಾತ್ ಪಾಟಿದವ್ರು ಅವರು ನೋಡ್ಬೋದು. ಅಲ್ಲಿ ಸಿಗ್ನಲ್ ಅಲ್ಲಿ ಇಲ್ಲ ಅಂದ್ರೆ ಒಂದು ಈ ಒಂದು ಇದ್ರಲ್ಲಿ ಪಾಪ ಪಂಜಾಬ್ ಟೀಮ್ ಅವ್ರನ್ನ ಮರಿಬಾರ್ದು. ದೇ ಪ್ಲೇಡ್ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ಆಡೋರೆ. ಅವರು ಕೂಡ ಪಾಪ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಹೌದೌದು, ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಆದ್ರೆ ಅವ್ರಿಗೆ ಲಕ್ ಒಂದು ಸಾಥ್ ಕೊಡ್ಲಿಲ್ಲ ಅಷ್ಟೇ. ಅಂದ್ರೆ ಲಕ್ಷ ಪಂಜಾಬ್ ಅವ್ರೇನ್ ಬೇಜಾರ್ ಮಾಡ್ಕೋಬೇಕಾಗಿದೆ. ನಾವು 18 ವರ್ಷ ಕಾದಿದೀವಿ. ಈಗ ಏನ್ ಗೊತ್ತಾ, ಪ್ಯಾಷನ್ ಫಾರ್ ದ ಫ್ರಾಂಚೈಸಿ, ಪ್ಯಾಷನ್ ಫಾರ್ ದ ಗೇಮ್ ಅನ್ನ ತೋರ್ಸೋದು ಪ್ರೀತಿ ಸಿಂತ ಅವರು ಎಷ್ಟು ವರ್ಷದಿಂದ ಇದ್ ಮಾಡ್ತಾ ಇದಾರೆ. ಆದ್ರೂ ಪಾಪ ಅವ್ರು ಏನು ಅಲ್ಲಿ ಅಣ್ಣ ಅಭಿಮಾನಿಗಳೆಲ್ಲ ತುಂಬಾ ಗೊತ್ತಾಗ್ತಾರ, ಅವರು ಗೆದ್ದವಿಲ್ಲ ಈಗ ಗೊತ್ತಾಗ್ತಾರ ಅವರೇ. ಈ ತರ ಒಂದು ಅಲ್ಲೋಡಿ ಪೊಲೀಸರು ಇಟ್ಟಾಡಿಸ್ತಾವ್ರೆ. ಪೊಲೀಸರು ಹೊಡಲಿ, ಅವ್ರು ಬಂದು ಪೊಲೀಸರಲ್ಲಿ ಎಲ್ಲಾರ್ಗು ಇಟ್ಟಾಡ್ಸಿ ಕಂಟ್ರೋಲ್ ಮಾಡಕ್ ಆಗಿದೆ. ಪೊಲೀಸರು ಹೊಡೆದ್ ಕಳಿಸ್ತಾವ್ರೆ. ನಾವು ಮುಂದಕ್ಕೆ ಹೋಗಲ್ಲ, ಒದಗಿದೆ ಬಿದ್ದದು. ಯಾಕೆ ಬೇಕು ಲಾಠಿ ಸವಾಸ? ಸೂಪರ್ ಯಾವ ಪೊಲೀಸರು ಬಂದ್ರು ಇಲ್ಲಿ ಚದುರಿಸಕ್ ಆಗ್ತಾನೆ ಇಲ್ಲ. ಇಷ್ಟು ಜನ ಸೆಲೆಬ್ರೇಟ್ ಅಷ್ಟೊಂದು ಅಭಿಮಾನಿಗಳು ತುಂಬಿಟ್ಟಿದ್ದಾರೆ. ಒಂದು ವ್ಯಕ್ತಿಗೋಸ್ಕರನ, ಅದೊಂದು ಅನ್ಬಿಲೀವಬಲ್ ನಾಡಿಗೋಸ್ಕರನ. ಸೂಪರ್ ಎಷ್ಟು ಅಭಿಮಾನ, ಎಷ್ಟು ಪ್ರೀತಿ ನೋಡಿ. ನೋಡ್ಬೋದು ಏನ್ ಡ್ಯಾನ್ಸ್ಗಳು. ಪೊಲೀಸರು ಏನ್ ಮಾಡಲ್ಲ, ಬರ್ರಿ. ಅಭಿಮಾನಿಗಳ ಖುಷಿಗೆ ಇಲ್ಲಿ ನೋಡಪ್ಪ, ಇಲ್ಲಿ CSK ಗೆದ್ದಿರೋ ಖುಷಿ. ಈ ನನ್ನ ಮಗ ನಮ್ಮ ಕ್ಯಾಮ್ರಾಮನ್ ಅದನ್ನ ಆನೆ ಮಾಡಿರಲ್ಲ, ಈಗ ಆನ್ ಮಾಡೋಣ. ಇಲ್ಲ ಅಭಿಮಾನಿಗಳ ಖುಷಿ ನೋಡಿ.
ಅಲ್ಲ ಅವನ್ನ ವೀಕ್ಷಕರೇ ಪೊಲೀಸರು ಓಡಿಸ್ಕೊಂಡ್ ಬಂದ್ರು ಅಂತ. ಫ್ರೆಂಡ್ಸ್ ಇಲ್ಲಿ ಅವನು ಮೈಕ್ ನೋಡ್ಬಿಟ್ಟು ನಾನು ಯಾವ್ದೋ ಸ್ಪೈ ಅನ್ಕೊಬಿಟ್ಟವನಿದನ್ನ. ಇದು ಬರೀ ವಯಸ್ಸಿನ ಕಡೆಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಅವನೇನೋ ಕ್ಯಾಮ್ರಾ ಮಾಡ್ಕೊಂಡ್ಬಿಟ್ಟವನೇ ಪೊಲೀಸು ಪಾಪ. ಬಾಯ್ಲಿ ಬಿದ್ದಿರೋದಿನ ಒಂಚೂರು ಯಾಮಾರಿದ್ರೆ ಅಲ್ಲೋಡ್ರಪ್ಪ ಫುಲ್ಲು ಬರೆ ಬಂದ್ಬಿಡವು ಹಿಂದ್ಗಡೆ ಎಲ್ಲ. ಅಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಬರ್ತಾ ಇದಾರೆ ಅಂತ. 2 ಅವರ್ ಆಗಿದೆ ಇದು, 3 ಅವರ್ ಆಯ್ತು ಗಂಟೆ ಇದು. ಇನ್ನು 3-4 ಅವರ್ ಆದ್ರೂ ನಿಲ್ಲಲ್ಲ ಜನ. ಪೊಲೀಸರು ಎಷ್ಟು ಇಟ್ಟಾಡ್ಸಿರೋ ಯಾರು ಬಿಡ್ತಾ ಇಲ್ಲ. ಸೋ ಸ್ಪೀಡ್ 18 ವರ್ಷದ್ದು ನಮ್ಮ ಕನಸು ನನಸಾಗಿದೆ. ಇದು ವೀಕೆಂಡ್ ಹತ್ರ. ಹೋಗಿ ಮಾಡು. ಜನ ಸಮೂಹನೇ ಸೇರಿದೆ ಒಳಗಡೆ. ಗೊತ್ತಾಗ್ತಾ ಮಾಡಿ ಅಲ್ಲ ಜಯ